ಚಂದ ಐಟಮ್ಸ್ ಇರ್ತಾವಂದ್ರೆ ಎಷ್ಟು ಯೋಚನೆ ಮಾಡ್ಯಾರ ನೋಡ್ರಿ. ಇದು ಬೋಬಾ ಟೀ ಅಥವಾ ನಮ್ದು ಕಾಫೀಸ್ ಎಲ್ಲ ಇರ್ತಾವಲ್ಲ, ಕೈ ಕೋಲ್ಡ್ ಇರ್ತೈತಲ್ಲ, ಹಿಡ್ಕೊಳಕ್ಕೆ ಕಂಫರ್ಟಬಲ್ ಆಗಲಿ ಅಂತ ಹಿಂಗೆ ಇದನ್ನು ಮಾಡ್ಯಾರ, ಪ್ಯಾಕ್ ಮಾಡ್ಯಾರ. ಇದು ನಂಗೆ ಇಷ್ಟ ಆಯ್ತು ಆ್ಯಕ್ಚುಲಿ, ಚಂದ ಐತೆ ಇರ್ತಾವ. ಬಟ್ ಭಾಳ ಚಂದ ಇರ್ತಾವೆ ನೋಡ್ರಿ ಇವ್ರ ಕಡೆ. ವರ್ಕ್ ಫಿನಿಶಿಂಗ್ ಮಸ್ತ್ ಇರ್ತೈತಲ್ಲ. ಕಲ್ಚರಲ್ ಡ್ರೆಸ್ ನೋಡ್ರಿ ಇದು. ಎಲ್ಲರೂ ಇಲ್ಲಿ ಬಂದವರೆಲ್ಲ ಹಾಕೋತಾರೆ ಈ ಟೈಪ್ ಡ್ರೆಸ್ಸಿಂಗ್ ಮಾಡ್ಕೋತಾರೆ. ಈ ಮೌಂಟೇನು ಭಾಳ ಫೇಮಸ್ ಇದೆ. ಸೊ ಡೋಂಟ್ ಟಚ್ ಅಂತ ಬರ್ತಾರೆ. ಸೊ ಅದಕ್ಕೆ ಕೈ ತೆಗೆದ್ಬಿಟ್ಟೆ. ನನ್ಗೆ ಭಾಳ ಕ್ರೇಜ್ ಇವೆಲ್ಲ. ಲಾಸ್ಟ್ ಟೈಮ್ ಜಪಾನಿಗೆ ಬಂದಾಗ ಇದನ್ನು ತಗೊಂಡೆ ನಾನು. ಪ್ರೈಸು ಚೆಕ್ ಮಾಡು. ಹಾಂ ಚೆನ್ನಾಗಿದ್ರೆ ತಗೋ. ಭಾಳ ಸಣ್ಣದೈತಿ. ಇವೆಲ್ಲ ಭಾಳ ಇಷ್ಟ ನನಗೆ. ಎಲ್ಲ ಹುಡುಗಿಯರಿಗೂ ಇಷ್ಟ ಆ್ಯಕ್ಚುಲಿ. ನಂದು ಬರ್ಡ್ ಹಾಕ್ಕೊಂಡೀನಿ ಈ ಸಲ. ಲಾಸ್ಟ್ ಟೈಮ್ ಇದಿತ್ತು ನನ್ನ ಕಡೆ. ಸೊ ಮ್ಯಾಗ್ನೆಟ್ಸ್ ಅಂತೂ ಹೋಗೋಬೇಕಾರೆ ಯಾವ್ದು ಚಲೋ ಐತಿ. ಸುಶಿ ತೊಗೊಂಡಂದ್ರೆ ನಮ್ಮ ಮನೆಯೊಳಗೆ ಇಷ್ಟಪಡಂಗಿಲ್ಲ. ಸೊ ಐ ಥಿಂಕ್ ಇಂಥವು ಏನಾರು ತೊಗೋಬೇಕು. ಬೆಕ್ಕು, ಹೂವು. ನಮ್ಮಮ್ಮಗಂತೂ ಹೂವು ಭಾಳ ಇಷ್ಟ. ನಮ್ಮ ಅಜ್ಜಿ ಅಮ್ಮಗ ಹೂ ತೊಗೋಬೇಕು. ಚಂದ ಐತೆ ನೋಡ್ರಿ. ಕಾಯಿನ್ಸ್ ಇಟ್ಕೊಳ್ಳೋದು ಡೋರೆಮೋನಿಂದ. ನನ್ನ ಕಡೆ ಪ್ಲೇನ್ ಬ್ಲ್ಯಾಕ್ ಐತಿ, ಬಟ್ ಇದು ಮಸ್ತ್ ಐತಿ. ಐ ಹ್ಯಾವ್ ದೀಸ್ ಪೆನ್ಸ್. ಚಂದ ಅದಾವ ಇವು. ಇದೆಲ್ಲ ನಮ್ಮ ಜಾತ್ರೆ ಒಳಗೆ ಸಿಗ್ತೈತಿ ಇಂಡಿಯಾ ಒಳಗೆ, ಗೊತ್ತಲ್ಲ. ಕಾಯಿನ್ಸ್ ಇಡಕ್ಕೆ ಮಾಡ್ತಿದ್ವಲ್ಲ, ತಗೋತಿದ್ವಿ ಸಣ್ಣವರಿದ್ದಾಗ. ಇವು ಎಲ್ಲ ನಮ್ಮ ಕಡೆ ಸಿಗ್ತಾವೆ, ಭಾಳ ಕಾಮನ್. ಇದು ನೋಡ್ರಿ, ಬೆಲ್ ಸೌಂಡ್ಸ್ ನೀಟಾಗಿ ಕೇಳಿಸ್ಬೇಕಂತ ಅದ್ರ ಹಿಂದೆ ಫ್ಯಾನ್ ಹಾಕ್ಯಾರ. ಸೊ ನಾ ಅದು ಅಂದ್ಕೊಂಡು ಎಂಟ್ರೆನ್ಸಿಗೆ ಬಂದ್ಬಿಟ್ಲೆ ಎಷ್ಟು ಚಂದ ಐತಲ್ಲ ವಾಯ್ಸ್ ಅಂತೇಳಿ. ಒಮ್ಮಿಕ್ಲೆ ನೋಡಿದೆ ಎಲ್ಲಿಂದ ಬರತ್ತಂತ. ಮಸ್ತ್ ತಲೆ ಉಪಯೋಗಿಸ್ಯಾರ. ಎಕ್ಸಾಕ್ಟ್ ಫ್ಯಾನ್ ಮುಂದೆನೇ ಹಾಕಿ. ಇದಕ್ಕೆ ನಾ ಹೋಗ್ತೇನೆ ಇಲ್ಲ ಗೊತ್ತಿಲ್ಲ. ಐ ಮೈಟ್ ಮಿಸ್ ದಿಸ್, ಬಟ್ ಹೋಗಕ್ಕೆ ಭಾಳ ಮನ್ಸೈತಿ. ಪೌಚ್ ನೋಡ್ರಿ ಎಷ್ಟು ಚಂದ ಐತಲ್ಲ ಗಿಫ್ಟ್ ಮಾಡೋಕೆ. ಎಲ್ಲ ಥರದ ಕ್ಯಾಂಡೀಸ್ ಅದಾವ ಅದ್ರಾಗ. ಸಣ್ಣದು ಡಿಫ್ರೆಂಟ್ ಫ್ಲೇವರ್ಸ್ ಎಲ್ಲ ಒಂದ್ರಾಗ. ಎಷ್ಟು ಕ್ಯೂಟ್ ಐತಿ ಪೌಚ್ ಗಿಫ್ಟ್ ಮಾಡೋಕೆ. ಟ್ರೇ ಐತಿದ, ವುಡನ್ ಟ್ರೇ ಮೇಲೆ ಕ್ಯಾಂಡೀಸ್. ಸೋ ಕ್ಯೂಟ್. ಎಲ್ಲ ಇದೆ ತೊಗೊಳಕ್ಕೆ. ರೇಟಾ ಎಷ್ಟು ಬಿದ್ದಂಗೆ ಆತಿದು? ಎಷ್ಟು ಬಿದ್ದಂಗೆ ಆತ? 6,000ನಾ ಇದಕ್ಕೆ? ದೇವ್ರೆ ಬೇಡ ಬಾಪ. ಥ್ಯಾಂಕ್ ಯು. ಇದೆಯಾ ಅನ್ನಿಸ್ಲೇ ಇಲ್ಲಲ್ಲ ಬಾಯ್ ಒಳಗೆ. ಇದು ಟಾಫೀಸ್ ಎಲ್ಲ ಭಾಳ ಫೇಮಸ್. ಬಾಯಿ ಒಳಗೆ ಇಟ್ಬಿಟ್ಲೆ ಕರಗ್ತೈತಿ ಗೊತ್ತಾ. ಒಂಥರ ಹಿಂಗೆ ಕ್ರೀಮಿ ಟೆಕ್ಸ್ಚರ್. ನಿಂಗೆ ಇಷ್ಟ ಆಯ್ತಾ? ಬಿಸ್ಕೆಟ್ಸ್, ಬಿಸ್ಕೆಟ್ಸು ಟಾಫೀಸು ಎರಡು ತಿನ್ನಕ್ಕೆ ಈಸಿ ಆಗ್ಬೇಕಂತ ಹೇಳಿ ಟಿನ್ ಕ್ಯಾನ್ಸ್ ಇರ್ತೈತಲ್ಲ, ಟಿನ್ ಕ್ಯಾನ್ಸ್ನಾಗ ಹಿಂಗೆ ಇದನ್ನು ಮಾಡ್ತಾರೆ. ಸೊ ವೆನ್ ಯು ಓಪನ್ ದ ಸೀಲ್, ಈ ಸೀಲ್ ಓಪನ್ ಮಾಡಿದ್ರು ಕೂಡ ನೀವು ಆರಾಮಾಗಿ ಒಂದು ಸ್ಪೂನ್ ಸ್ಕೂಪ್ ಮಾಡ್ಕೊಂಡು ತಿಂದು ಡಿಸ್ಗಾರ್ಡ್ ಮಾಡಿ ಹೋಗ್ಬೋದು. ಸೊ ನೈಸ್ನಾ. ದಿಸ್ ಐಡಿಯಾ ಇಸ್ ವೆರಿ ನೈಸ್ ಆ್ಯಕ್ಚುಲಿ. ಸ್ಟೋರ್ ನೋಡ್ರಿ ಎಷ್ಟು ಚಂದ ಐತಿ. ಈ ಡ್ರೆಸ್ಸಸ್ ಎಲ್ಲ ಇಲ್ಲಿ ಟ್ರೆಡಿಷನಲ್ ಡ್ರೆಸ್ಸಸ್. ಆನ್ಸೆಸ್ಟರ್ಸ್ ಎಲ್ಲ ಈ ರೀತಿ ಡ್ರೆಸ್ಸಿಂಗ್ ಮಾಡ್ಕೊತಿದ್ರು. ಇದಕ್ಕೆ ಕಿಮೋನೋ ಸ್ಟೈಲ್ ಆಫ್ ಡ್ರೆಸ್ಸಿಂಗ್ ಅಂತ ಹೇಳ್ತಾರೆ. ಕಂಫರ್ಟಬಲ್ ಇರ್ತೈತಿ ಅಂತ ಅನಿಸ್ತೈತಿ. ನಮ್ಮ ಕಡೆ ಎಲ್ಲ ಹೆಂಗೆ ನೈಟಿ ಹಾಕೋತಾರಲ್ಲ ಮನೆಯೊಳಗೆ, ಆ ರೀತಿ ಫುಲ್ ಓಪನ್ ಇರ್ತೈತಿಲ್ಲ, ಕಂಫರ್ಟಬಲ್ ಇರ್ತೈತಿ ಅನ್ಕೋತೀನಿ. ಏನಂತ ಗೆಸ್ ಮಾಡಿ ಹೇಳ್ರಿ. ಒಂದು ಕಾಯಿನ್ ಇಡೋ ಬಾಕ್ಸ್ ಎಲ್ಲ ಏನೂ ಅಲ್ಲ. ಇಷ್ಟು ಕಾಂಪ್ಯಾಕ್ಟಬಲ್ ಥಿಂಗ್ನಾಗ ಇನ್ಸೆನ್ಸ್ ಸ್ಟಿಕ್ಸ್ ಅದಾವ. ಸೊ ಆ ಕಡ್ಡಿನ ತೊಗೊಂಡು ಇದ್ರ ಮೇಲೆ ಇಡೋದು, ಬೆಂಕಿ ಹಚ್ಚೋದು ಅಷ್ಟೇ. ಭಾಳ ಚಂದ ಐತೆ ಮೇಲೆ. ನಮ್ಮ ಕಡೆ ಇರೋದು ಅಜ್ಜಿಗಳ ಕಡೆ ಯೂಸ್ ಮಾಡ್ತಿದ್ರಲ್ಲ ಹಳೆ ಕಾಲದಾಗ ಪರ್ಸ್ಗಳು, ಚಿಲ್ಲರೆ ಇಟ್ಕೊಳಕ್ಕೆ. ಅವು ನೋಡ್ರಿ ಎಷ್ಟು ಚಂದ ಅದಾವ. ಯಾವತ್ತಾರು ಏರ್ಪೋರ್ಟ್ನಲ್ಲಿ ಚಾಕುದು ಫ್ಯಾನ್ಸಿಯ ಸ್ಟೋರ್ ನೋಡಿರಾ? ಇಲ್ಲಿ ನೋಡ್ರಿ, ಶಾರ್ಪ್ ನೈಫ್ಸ್. ನೈಸ್ ಸ್ಟೋರ್ ಇದೆ. ಎಲ್ಲ ಶಾರ್ಪ್ ನೈಫ್ಸ್ ಅದ ನೋಡ್ರಿ. ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ನೈಫ್. ವಿಚ್ ಇಸ್ ದ ಕಾಸ್ಟ್ಲಿಯೆಸ್ಟ್ ನೈಫ್ ಯು ಹ್ಯಾವ್?
Which is the high price? Most expensive. Most expensive. Expensive. These are expensive. That is 3800. Number one selling ಇದೈತಂತ ನೋಡು 26,400 approx price ಎಷ್ಟು 12,000 rupees, 18,000 rupees. 12,000 and 18,000. Wow. Japanese domestic brand. Oh, Japanese. So one of the most expensive knife your store nang iroda 18,000 rupees in ಐತಿ. ಇಲ್ಲ, ಇಲ್ಲ. 18, 12, 30,000. 30,000 ನೋಡ್ರಿ ಹೆಂಗೈತಿ ಇದ್ರ ಶಾರ್ಪ್ನೆಸ್ ನೋಡ್ರಿ ಇದು. This one. Oh, 333. ಎಷ್ಟು ಲೈಟ್ ವೇಟ್ ಐತಿ ಈ ಕೈ ಒಳಗೆ ಗೊತ್ತಾ? ಮಸ್ತ್ ಐತಲ್ಲ. 30,000 rupees ನೈಫ್ ಇದೆ. ಎಷ್ಟು ಸಾಫ್ಟ್ ಸ್ಮೂತ್ ಐತಿ ಅಂದ್ರೆ ಏ ಮುಟ್ಬೇಡ ಕೈ ಎಷ್ಟು ಲೈಟ್ ವೇಟ್ ಐತಿ. ಹ್ಯಾಂಡಿಂಗ್ is sharp. You can see here.